ನೀವೇನಾದ್ರೂ ಈ 3 ತಿಂಗಳಲ್ಲಿ ಹುಟ್ಟಿದ್ರೆ ನಿಮ್ಮ ಪ್ರತಿಯೊಂದು ಸೀಕ್ರೆಟ್ ನಾನು ರಿವೀಲ್ ಮಾಡ್ತೀನಿ. ನೀವು ಆ ಸೀಕ್ರೆಟ್ ಯಾರ ಹತ್ರನೂ ಶೇರ್ ಮಾಡಿರಲ್ಲ. 3ನೇವ್ರು ಮಾತ್ರ ತುಂಬಾ ಡೇಂಜರಸ್ ಆಗಿರುವಂತ ವ್ಯಕ್ತಿಗಳು. ನೀವೇನಾದ್ರೂ ಏಪ್ರಿಲ್ ಮಂತ್ ಅಲ್ಲಿ ಹುಟ್ಟಿದ್ರೆ ನೀವು ಪ್ರಪಂಚದ ಮುಂದೆ ಜಸ್ಟ್ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊಂತೀರಾ. ಮತ್ತೆ ಡೋಂಟ್ ಕೇರ್ ಆಟಿಟ್ಯೂಡ್ ಇರುತ್ತೆ, ಆದ್ರೆ ನಿಮ್ಮ ಒಳಗಡೆ ತುಂಬಾ ಇನ್ಸೆಕ್ಯೂರ್ ಆಗಿರ್ತೀರಾ. ನಿಮ್ಗೆ ಯಾವಾಗ್ಲೂ ನಿಮ್ಮ ವೀಕ್ನೆಸ್ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋ ಭಯ ಇರುತ್ತೆ. ನೀವು ರಿಲೇಶನ್ಶಿಪ್ ನ ಕಾಂಪಿಟೇಷನ್ ರೀತಿ ತಗೊಂಡು ವಿನ್ ಆಗ್ಬೇಕು ಅಂತ ಬಯಸ್ತೀರಾ. ಎರಡನೇದು ಮೇ ಮಂತ್, ನಿಮ್ಮ ಮೈಂಡ್ ಸೆಕ್ಯೂರಿಟಿ ಕ್ಯಾಮ್ರಾ ರೀತಿ ಪ್ರತಿಯೊಂದು ರೆಕಾರ್ಡ್ ಮಾಡುತ್ತೆ, ಆದ್ರೆ ನೀವ್ ಏನು ಹೇಳಲ್ಲ. ನೀವು ಎದುರುಗಡೆ ಇರುವಂತ ವ್ಯಕ್ತಿಗೆ ಜಸ್ಟ್ ಸ್ಮೈಲ್ ಕೊಡ್ತೀರಾ, ಆದ್ರೆ ನಿಮ್ಮ ಒಳಗಡೆ ಅವರ ಬಗ್ಗೆ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡಿ ಅವ್ರ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಂತೀರಾ. ನವೆಂಬರ್ ಮಂತ್ ತುಂಬಾ ಡೇಂಜರಸ್ ಆಗಿರುವಂತ ವ್ಯಕ್ತಿಗಳು. ಇವ್ರು ಎಷ್ಟು ಡೇಂಜರಸ್ ಆಗಿರುವಂತ ವ್ಯಕ್ತಿಗಳು ಅಂತ ಅಂದ್ರೆ ಅವರ ತಲೆಯಲ್ಲಿ ಏನ್ ಓಡ್ತಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಎದುರುಗಡೆ ಇರುವಂತ ವ್ಯಕ್ತಿ ಅವ್ರನ್ನ ಯಾವ ರೀತಿ ನೋಡ್ಬೇಕು ಅಂತ ಅನ್ಕೊಂತಾರೋ ಅವ್ರು ಆ ರೀತಿ ಬದಲಾವಣೆ ಆಗ್ತಾರೆ. ನೀವೇನಾದ್ರೂ ಅವರ ಜೊತೆ ಒಳ್ಳೆ ರೀತಿ ನಡ್ಕೊಂಡ್ರೆ, ಅವ್ರಿಗೇನಾದ್ರು ನೀವು ಒಳ್ಳೆಯವ್ರಾಗಿದ್ರೆ ಅವರು ಏಂಜಲ್ ಆಗ್ತಾರೆ. ಆದ್ರೆ ಅವ್ರಿಗೆ ನೀವೇನಾದ್ರು ಕೆಟ್ಟ ವ್ಯಕ್ತಿ ಆಗಿದ್ರೆ ನೀವು ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಡಾರ್ಕ್ ವ್ಯಕ್ತಿಗಳಾಗೋಗ್ತಾರೆ. ನಾನೇನಾದ್ರು ನಿಮ್ಮ ಬಗ್ಗೆ ಎಲ್ಲಾನು ಸತ್ಯ ರಿವೀಲ್ ಮಾಡೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮರಿದಿರಾ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.